ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆಜ್ ಆಮ್ಲೆಟ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಎಗ್ ಇಲ್ದನ ಆಮ್ಲೆಟ್ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಆಮೇಲೆ 1 ಚಮಚದಷ್ಟು ಒಣ ಖಾರದ ಪುಡಿ, 2ರಿಂದ 3 ಚಿಟಿಕೆಯಷ್ಟು ಅರಿಶಿನ, 2ರಿಂದ 3 ಚಿಟಿಕೆಯಷ್ಟು ಕಿಚನ್ ಕಿಂಗ್ ಮಸಾಲ, 2ರಿಂದ 3 ಚಿಟಿಕೆಯಷ್ಟು ಜೀರಿಗೆ ಪುಡಿ, ಒಂದು 2ರಿಂದ 3 ಚಿಟಿಕೆಯಷ್ಟು ಹವೀಸ್ ಪುಡಿ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಇದನ್ನಿಷ್ಟು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟಿನ ಜೊತೆ ಡ್ರೈ ಮಸಾಲ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆಗಬೇಕು, ಹಂಗೆ ಮಿಕ್ಸ್ ಮಾಡೋಣ ಅಂತ. ಯಾರೆಲ್ಲ ವೆಜಿಟೇರಿಯನ್ ಇರ್ತಾರೆ ಅವರಿಗೆಲ್ಲ ಭಾರಿ ಇಷ್ಟ ಆಗ್ತೈತಿ ನೋಡ್ರಿ. ಇದು ವೆಜ್ ಆಮ್ಲೆಟ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ, ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಕ್ಯಾರೆಟ್ ತುರಿ ಹಾಕ್ಕೊಂಡೀನಿ. ಕರಿಬೇವು 1 ಕಡ್ಡಿಯಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೀನಿ. ಆಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂಥ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು 1 ಕಪ್ನಷ್ಟು ಅಥವಾ ಒಂದು ಅರ್ಧ ಕಪ್ನಷ್ಟು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ರೆಡಿ ಚಪಾತಿ ಮೊದಲನ ಇದ್ವಂತಂದ್ರೆ ವೆಜ್ ಆಮ್ಲೆಟ್ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ ನೋಡಿರಿ. ಬೆಳಗ್ಗೆ ಮಾಡಿ ಚಪಾತಿ ಮಧ್ಯಾಹ್ನ ಅಥವಾ ಸಂಜೆಗೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಬಿಸಿ ಬಿಸಿ ಚಪಾತಿದಾಗೂ ಮಾಡಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತಾವೆ. ಸೊ ಹಿಟ್ಟನ್ನು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿನಿ ನೋಡಿರಿ. ಈಗ ನೆಕ್ಸ್ಟ್ ಒಂದು ಪ್ಲೇಟ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಂಥ ಚಪಾತಿ ಹಾಕ್ಕೊಂಡು ಎಲ್ಲ ಕಡೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುವಂಗೆ ನಾನು ಮಾಡಿದಂಥ ಮಿಕ್ಸ್ಚರ್ನ ಇದಕ್ಕೆ ಸ್ಪ್ರೆಡ್ ಮಾಡ್ಕೋತೇನಂತ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ, ಅಥವಾ ಡ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಜೊತೆ ಅದು ಸರ್ವ್ ಮಾಡಿರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಮಟ್ಟ ಅಂದ್ರೆ ಒಂದು ಸೈಡ ಗ್ಯಾಸ್ ಮೇಲೆ ತವಿ ಕಾಯಕ್ಕಿಟ್ಟಿದ್ದೆ, ತವಿನೂ ಕಾದೈತಿ. ಮಿಕ್ಸ್ಚರ್ನ ನಾನು ಚಪಾತಿ ಮೇಲೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದು ಕೂಡ ರೆಡಿ ಆಗೈತಿ. ಈಗ ಇದನ್ನು ಬಿಸಿ ಮಾಡ್ಕೊಂಡ್ವಿ ಅಂತಂದ್ರೆ ಕಂಪ್ಲೀಟಾಗಿ ಬೇಯಿಸ್ಕೊಂಡ್ವಿ ಅಂತಂದ್ರೆ ವೆಜ್ ಆಮ್ಲೆಟ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ವೆಜಿಟೇರಿಯನ್ಸಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಸೊ ತವಿ ಕಂಪ್ಲೀಟಾಗಿ ಕಾದೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೇನಂತ ಫಸ್ಟ್ ಈಕ್ವಲಾಗಿ. ಆಮೇಲೆ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದ್ರ ಮೇಲೂ ಒಂದು ಸ್ವಲ್ಪ ನಾನೀಗ ಎಣ್ಣೆನ ಹಾಕೋತೀನಿ. ಲೈಟಾಗಿ ಹಾಕೋರಿ, ಭಾಳ ಏನು ಬೇಡ, ಯಾಕಂದ್ರೆ ಕೆಳಗಡೆ ಆಲ್ರೆಡಿ ಭಾಳಷ್ಟು ಹಾಕ್ಕೊಂಡೈತಿ. ನೆಕ್ಸ್ಟ್ ಈಗ ಲೋ ಫ್ಲೇಮ್ನಾಗ ಮ್ಯಾಲೆ ಹಿಟ್ಟೇನು ಹಚ್ಚೇವಲ್ಲ ಅದು ಸ್ವಲ್ಪ ಡ್ರೈ ಅನ್ನಿಸ್ಬೇಕು, ಅಲ್ಲಿ ಮಟನೂ ಬೇಯಿಸ್ಕೊಂಡು ನೆಕ್ಸ್ಟ್ ಇದನ್ನು ಹೊಳಿಸಿ ಹಾಕಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸಿದ್ವಿ ಅಂದ್ರೆ ವೆಜ್ ಆಮ್ಲೆಟ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ಹೊಳಿಸಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡೀನಿ, ಮತ್ತು ಈಸಿಯಾಗಿ ಬಿಟ್ಕೊಂಡು ಬರ್ತೈತೆ, ತವಾಕು ಏನು ಹತ್ಕೊಳ್ಳೋಂಗಿಲ್ಲ. ನಾ ಇಲ್ಲಿ ತೋರಿಸ್ತೇನೆ ನೋಡಿರಿ ಎಷ್ಟು ಮಸ್ತ್ ಬಿಟ್ಕೊಂಡು ಬರತೈತಿ. ವೆಜ್ ಆಮ್ಲೆಟ್ ಅಂತೂ ರೆಡಿ ಆಗೈತಿ. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡೋದು ಅಷ್ಟೈತಿ ನೋಡಿರಿ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗೈತಿ, ಮತ್ತು ಅಷ್ಟು ಮಸ್ತ್ ಪ್ರೆಸೆಂಟೇಷನ್ನು ಬಂದಿರ್ತೈತಿ. ಸೊ ರೆಡಿ ಆದಂಥ ವೆಜ್ ಆಮ್ಲೆಟ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪಿಜ್ಜಾ ಥರ ಕಟ್ ಮಾಡಿಕೊಂಡು ನಾನು ಸರ್ವ್ ಮಾಡತ್ತೀನಿ. ನೀವು ಯಾರಾದರೂ ಎಗ್ ಈಟರ್ ಇದ್ರಂದ್ರೆ ಅವರಿಗೆ ಇದನ್ನು ಕೂಡ ಟೇಸ್ಟ್ ಮಾಡಿಸ್ರಿ, ಅವ್ರು ಹೇಳ್ತಾರೆ ಪರ್ಫೆಕ್ಟಾಗಿ ಎಗ್ ಆಮ್ಲೆಟ್ ಆದಂಗೆ ಆಗೈತಿ ಅಂತ ಹೇಳ್ತಾರೆ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬಂದಿರ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ವೆಜ್ ಆಮ್ಲೆಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.